ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ,
ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಎಸ್ಐಟಿ ವರದಿ ನಂತರ ಸತ್ಯ ಬಯಲು. ಎಸ್ಐಟಿ ವರದಿ ಬರುತ್ತೆ, ನಂತರ ಏನನ್ನೋದು ಗೊತ್ತಾಗಲಿಕ್ಕಿದೆ. ಈ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಿಂತ ಎಸ್ಐಟಿ ಇದರ ಬಗ್ಗೆ ವರದಿಯನ್ನ ಕೊಡುತ್ತೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ.